ಬಿಜೆಪಿ ಮುಖಂಡರಾಗಿರುವಂತಹ ಗೋ ಮಧುಸೂದನ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಗೋ ಮಧುಸೂದನ್ ಅವರೇ. ನಮಸ್ಕಾರ. ಈಗ ಒಂದ್ ಕಡೆ ಮುಸ್ಲಿಂ ವ್ಯಾಪಾರಿಗಳಿಗೆ ಹಿಂದೂ ದೇವಾಲಯಗಳಲ್ಲಿ ಅವಕಾಶ ಮಾಡಿಕೊಡಬಾರ್ದು ಅನ್ನೋದು ಈಗ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಅನೇಕ ಮುಖಂಡರುಗಳು ಅಥವಾ ಅನೇಕ ಕಾರ್ಯಕರ್ತರುಗಳು ಹೋಗಿ ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಮೈಸೂರಿನ ಕಥೆಯನ್ನು ನೋಡಿದ್ರೆ ಅಲ್ಲೂ ಕೂಡ ಇಂತಹ ಒಂದು ಮನವಿ ಆಗಿದೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಮೊದಲನೇದಾಗಿ? ಇದು ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಮಾಡದಂತ ಒಂದು ಕಾಯಿದೆ. ಕಾಯಿದೆಯ ಉದ್ದೇಶ ಒಳ್ಳೆದಿತ್ತು. ಏನಂದ್ರೆ ಧಾರ್ಮಿಕ ಕೇಂದ್ರಗಳು, ಇದು ಭಕ್ತಿಯ ಕೇಂದ್ರಗಳು, ಇದು ಆರಾಧನಾ ಕೇಂದ್ರಗಳು, ಭಕ್ತರು ತಮ್ಮ ದೇವರನ್ನು ಪೂಜಿಸುವಂತಹ ಸ್ಥಾನಗಳು, ಒಂದು ರೀತಿಯಾದಂತಹ ಶ್ರದ್ಧೆಯ ಕೇಂದ್ರಗಳಿದು. ದೇವರನ್ನು ಯಾರ ನೋಡಿದೀರಾ ಅಂದ್ರೆ ನೋಡಿಲ್ಲ, ಆದ್ರೆ ತಲತಲಾಂತರಗಳಿಂದ, ಸಾವಿರಾರು ವರ್ಷಗಳಿಂದ, ಲಕ್ಷಾಂತರ ವರ್ಷಗಳಿಂದ ಅದನ್ನ ಪೂಜೆ ಮಾಡಿಕೊಂಡು ಬರ್ತಾ ಇದ್ದಾರೆ ಈ ಭೂಮಿಯ, ಈ ಮಣ್ಣಿನ ಮಕ್ಕಳು. ಹಾಗಾಗಿ ಅವರ ಶ್ರದ್ಧೆಗೆ ಬೆಂಬಲವಾಗಿ, ಅವರ ಶ್ರದ್ಧೆಗೆ ಪೂರಕವಾಗಿ ಇರಬೇಕಾದಂತಹ ವಾತಾವರಣವನ್ನ ದೇವಸ್ಥಾನದ ಸುತ್ತಲೂ ನಿರ್ಮಾಣ ಮಾಡಬೇಕಾದದ್ದು ಅನಿವಾರ್ಯ ಇತ್ತು, ಅವಶ್ಯಕತೆ ಇತ್ತು. ಅಂದ್ರೆ 1997ರಿಂದ ಇಲ್ಲಿವರೆಗೂ ಕೂಡ ಅಂತಹ ಯಾವುದೇ ಬೆಳವಣಿಗೆಗಳಾಗಿಲ್ಲ, ಈಗ ಬಂದಿದೆ ಅನ್ನೋದಾ ಹೇಗೆ? ಅಲ್ಲ, ಆದ್ರೆ ಇದನ್ನ ಮನಗಂಡು 2002ರಲ್ಲೇ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಮಯದಲ್ಲಿ ಯಾವುದೇ ದೇವಸ್ಥಾನದ ಸುತ್ತಮುತ್ತಲೂ ಸಹ ಒಂದು 200 ಮೀಟರ್, 100 ಮೀಟರ್, 300 ಮೀಟರ್ ಏನೋ ಒಂದು ಅಷ್ಟು ಜಾಗದಲ್ಲಿ ಅನ್ಯ ಧರ್ಮೀಯರಿಗೆ, ಯಾರಿಗೆ ಆ ದೇವರ ಬಗ್ಗೆ ನಂಬಿಕೆ ಇಲ್ಲ, ಆ ಧರ್ಮದ ಬಗ್ಗೆ ನಂಬಿಕೆ ಇಲ್ಲ, ಆ ಶ್ರದ್ಧೆ ಇಲ್ಲ. ಅಲ್ಲ, ಅದನ್ನೇ ಕೇಳ್ತಿರೋದು. ಇಷ್ಟು ದಿನಗಳ ಕಾಲ ಅದು ಯಾವುದು ಕೂಡ ಇರ್ಲಿಲ್ಲ ಅಲ್ವಾ? ಇಷ್ಟು ದಿನಗಳ ಕಾಲ ಎಲ್ಲರೂ ವ್ಯಾಪಾರವನ್ನ ಮಾಡ್ತಾ ಇದ್ರು. ಮೇಡಮ್, ಇಷ್ಟು ದಿನ ಇತ್ತೋ ಇಲ್ವೋ ಆ ಮಾತು ಬೇರೆ. ಸರ್ಕಾರ ಕಾನೂನು ಮಾಡಿತ್ತು, ಆ ಕಾನೂನನ್ನ ಇವತ್ತು ಕೇಳುತ್ತಾ ಇದ್ದಾರೆ. ತಪ್ಪೇನು? ಏನಾರ ಈಗ ನೋಡಿ, ಯಾವುದೋ ಒಂದು ಊರಿನಲ್ಲಿ ರಸ್ತೆಯ ಎಡಭಾಗದಲ್ಲಿ ಜನ ಓಡಾಡಬೇಕು ಅಂತ ಹೇಳಿ ಬೋರ್ಡ್ ಹಾಕಿರ್ತಾರೆ. ನಾವೇ ಹೇಳ್ತಾ ಹೋಗ್ತೀವಿ ಬಲಗಡೆ ಓಡಾಡ್ತಾ ಇದ್ದಾಗ ಏನಾರ ಆಕ್ಸಿಡೆಂಟ್ ಆಗಿದೆಯಾ ಈ ಊರಿನಲ್ಲಿ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿಲ್ಲ. ಆಕ್ಸಿಡೆಂಟ್ ಆಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಲಗಡೆನೆ ಓಡಾಡ್ತೀವಿ ನಾವು ಈ ರಸ್ತೆನಲ್ಲಿ ಅಂತ ಹೇಳಕ್ ಆಗತ್ತಾ? ಅಲ್ಲ, ಅದು ಇನ್ನೊಂದು ರೀತಿ ಆಕ್ಸಿಡೆಂಟ್ಗೆ ಕಾರಣ ಆಗ್ಬಾರ್ದಲ್ವಾ ಅಂತ. ಇನ್ಯಾವ ರೀತಿಯೂ ಆಕ್ಸಿಡೆಂಟ್ ಇಲ್ಲ ಮೇಡಮ್. ಕಾನೂನು ಏನಿದೆಯೋ ಕಾನೂನು ಪ್ರಕಾರ ನಡಿಬೇಕಂತೆ. ಈಗ ನಾವು ಮೈಸೂರು ಅಂದ ತಕ್ಷಣ, ಚಾಮುಂಡಿ ಬೆಟ್ಟ ಅಂದ ತಕ್ಷಣ ಎಲ್ಲರೂ ಕೂಡ ಬರ್ತಾರೆ, ಎಲ್ಲಾ ಧರ್ಮೀಯರು ಬರ್ತಾರೆ. ಖಾಲಿ ಕರ್ನಾಟಕದವರು ಮಾತ್ರ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಿಂದ ಜನ ಬರುವವರನ್ನ ನಾವು ನೋಡ್ತಾ ಇದೀವಿ. ಇದು ಬೇರೆಯದ್ದೇ ಆದಂತಹ ಇನ್ನೊಂದು ಮೆಸೇಜ್ ಅನ್ನ ಕೊಡುತ್ತೆ ಅಂತ ಅನ್ಸೋದಿಲ್ಲ. ಇಲ್ಲ ಒಂದು ನಾನು ಹೇಳ್ತಾ ಇರೋದು, ಭಕ್ತರು ಬರ್ತಾ ಇದ್ದಾರೆ, ಇಲ್ಲ ಅಂತಿಲ್ಲ, ಭಕ್ತರು ಬರ್ಲಿ. ಆದ್ರೆ ಪೂಜಾ ಸಾಮಗ್ರಿಗಳನ್ನ ಮಾರಾಟ ಮಾಡ್ಬೇಕಾದ್ರೆ ಅದಕ್ಕೆ ಅದ್ರ ಬಗ್ಗೆ ಒಳಗಡೆ ಇರೋದು ದೇವರು, ಇದು ಶ್ರದ್ಧೆ ಅಂತ ಹೇಳಿ ಯಾವ ರೀತಿಯ ಲೆಕ್ಕಾಚಾರ? ಕಾಣಿಕೆ ಕೊಡಿ ನೀವು ನಮ್ಗೆ, ನೀವೇನಾದ್ರೂ ಇದ್ ಕೊಡಿ, ಆದ್ರೆ ನೀವು ಇಲ್ಲಿ ಕೆಲಸ ಮಾಡ್ಬೇಡಿ, ವ್ಯಾಪಾರ ಮಾಡ್ಬೇಡಿ ಅಂತ ಆ ರೀತಿಯಾದಂತಹ ಲೆಕ್ಕಾಚಾರ. ಕಾಣಿಕೆ ಕೊಡಿ ಅಲ್ಲ ಹೇಳಿ. ಮತ್ತೆ ಈ ರೀತಿಯಾಗಿ ವ್ಯಂಗ್ಯವಾಗಿ ಮಾತನಾಡೋದು ಒಳ್ಳೇದಲ್ಲ. ಯಾರು ಯಾವ ಭಕ್ತರನ್ನು ಕಾಣಿಕೆ ಕೊಡಿ ಅಂತ ಹೇಳಿ ಚಾಕು ತೋರಿಸಿ ನಿಂತ್ಕೊಂಡಿಲ್ಲ. ನಾನ್ ಮಾತಾಡಿಸ್ತೀನಿ ಗೋ ಮಧುಸೂದನ್ ಅವರೇ ನಿಮ್ ಜೊತೆ.